ನಮಸ್ತೆ ವೀಕ್ಷಕರೇ, ರಕ್ತ ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಈ ವರ್ಷದ ಮೊದಲ ಚಂದ್ರಗ್ರಹಣ. ಸಹಜವಾಗಿ ನಮಗೆ ಗ್ರಹಣ ಅಂತ ಅಂದ್ರೆ ಮೊದಲಿನಿಂದಲೂ ಒಂಥರದ ಭಯ. ಅಯ್ಯೋ ಗ್ರಹಣ ಅಂತೆ, ದೇವರಿಗೆ ಸಂಕಷ್ಟದ ಕಾಲ ಅಂತೆ, ಇನ್ನು ನಮಗೆಲ್ಲ ಹೇಗಾಗುತ್ತೋ, ನಾವು ಹೇಗಿರಬೇಕು, ಆಚಾರ ವಿಚಾರಗಳಿಗೇನು, ಸೂತಕದ ಸಮಯ ಅಂತ ಬೇರೆ ಕರಿತೀವಿ. ಈ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಇದೆಲ್ಲ ಭಯ ಅನ್ನೋದಿರುತ್ತೆ. ಜೊತೆಗೆ ಈ ಗ್ರಹಣಗಳು ಸಂಭವಿಸಿದಾಗ ನಮ್ಮ ರಾಶಿಗಳ ಮೇಲೆ ಏನಾದರೂ ವ್ಯತಿರಿಕ್ತವಾದಂಥ ಪರಿಣಾಮ ಬೀರತ್ತಾ ಅಥವಾ ಶುಭ ಫಲ ಅನ್ನೋದೇನಾದ್ರೂ ಆಗತ್ತಾ? ಮತ್ತೆ ಈ ಗ್ರಹಣದ ಸಮಯ ಏನಿದೆ, ಇದನ್ನ ಬಹಳ ದೀರ್ಘಕಾಲದ ಗ್ರಹಣ ಅಂತ ಕರಿತಾ ಇದ್ದಾರೆ. ಅಂದ್ರೆ ಸಮಯ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಗ್ರಹಣದ ವಿಶೇಷತೆ ಏನು, ನಮ್ಮ ಪ್ರಕೃತಿಯ ಮೇಲೆ, ನಮ್ಮ ಸಮಾಜದ ಮೇಲೆ ಏನಾದ್ರೂ ವ್ಯತಿರಿಕ್ತ ಪರಿಣಾಮ ಬೀರೋ ತರದ್ ಇದೆಯಾ? ರಕ್ತ ಚಂದ್ರಗ್ರಹಣ ಅಂತ ಯಾಕೆ ಹೆಸರು ಬಂತು? ಅದು ಹೋಳಿ ಹುಣ್ಣಿಮೆ ದಿನವೇ ಗ್ರಹಣ ಇರುವಂಥದ್ದು. ಗ್ರಹಣದ ಸಮಯ ಕಾಲ ಏನು, ಆಚಾರ ವಿಚಾರಗಳಿಗೇನು, ಇದೆಲ್ಲದ್ರ ಬಗ್ಗೆ ಇವತ್ತು ತಿಳಿಸಿಕೊಡಲಾಗುತ್ತೆ. ನಮ್ಮ ಜೊತೆಗೆ ಇವತ್ತು ಖ್ಯಾತ ಜ್ಯೋತಿಷರು, ವಾಸ್ತು ತಜ್ಞರಾದಂಥ ಅರ್ಜುನ್ ರಾವ್ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಸಮಸ್ತ ನಾಡಿನ ಜನತೆಗೆ TV5 ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಮೊದಲಿಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಆದಿಶಕ್ತಿ ಜಗದೀಶ್ವರಿಯ ಕೃಪಾ ಕಟಾಕ್ಷ ಸದಾ ಈ ಜಗತ್ತಿನ ಮೇಲೆ ಇರಲಿ. ಹಾಗೆ ಉತ್ತರ ನಾಡಿನಿಂದ ದಕ್ಷಿಣ ನಾಡಿಗೆ ಬಂದಿರತಕ್ಕಂಥ ಮಲೈ ಮಾದೇಶ್ವರನ ಒಂದು ಕೃಪಾ ಕಟಾಕ್ಷ ಸದಾ ಸರ್ವರಲ್ಲೂ ಇರಲಿ. ಇವತ್ತು ವಿಶೇಷತೆ ಏನಂತಂದರೆ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಅಂತ. ಈ ವಿಚಾರವಾಗಿ ನಾವು ನಮ್ಮ ಮಗಳು ಇಬ್ಬರೂ ಅದ್ರ ಸವಿಸ್ತರವಾಗಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಗುರುಜಿ, ಇವಾಗ ಗ್ರಹಣ ಅಂದಿದ ತಕ್ಷಣ ನಮಗೆಲ್ರಿಗೂ ಅದು ಮೊದಲಿಂದಲೂ ಗ್ರಹಣ ಅಂತೆ, ಬಹಳ ಹುಷಾರಾಗಿರಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು, ಮನೆಯಿಂದ ಹೊರಗೆ ಹೋಗಬಾರ್ದು, ಈ ಥರದ್ದೆಲ್ಲ ನಾವು ನಿಯಮ ನೀತಿಗಳನ್ನು ಕೇಳಿಕೊಂಡು ಪಾಲಿಸ್ಕೊಂಡು ಬಂದಿದ್ದೀವಿ. ಕೆಲವೊಂದು ಗ್ರಹಣಗಳ ಹೆಸರನ್ನ ಕೇಳ್ತಾ ಇದ್ದಂಗೆ ಭಯ ಆಗ್ಬಿಡುತ್ತೆ. ಇದು ಭಯಾನಕ ಗ್ರಹಣಗೇನೋ, ಬಹಳ ಆತಂಕ ಅನಿಸ್ತಾ ಇರುತ್ತೆ, ಬಹಳ ಕೆಟ್ಟ ಪರಿಣಾಮಗೇನಾದರೂ ಬೀರುತ್ತಾ ಅಂತ. ಕೇತುಗ್ರಸ್ತ, ರಕ್ತಚಂದ್ರ ಗ್ರಹಣ ಅಂತೆಲ್ಲ ನಾವು ಕರಿತಾ ಇದ್ದೀವಿ. ಯಾಕೆ ಈ ಹೆಸರನ್ನು ಕರಿತಾ ಇದ್ದೀವಿ ಗುರುಜಿ? ಈ ಗ್ರಹಣದ ವಿಶೇಷತೆ ಏನು ಅಂತ ನೋಡೋದಾದ್ರೆ? ತುಂಬ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗನೇ. ಯಾಕಂದರೆ ವಿಶೇಷವಾಗಿ ಬಂದಿರತಕ್ಕಂಥದ್ದು ಪೌರ್ಣಮಿ ಹೋಳಿ ಹಬ್ಬದ ಒಂದು ವಿಶೇಷತೆ ಇರೋದ್ರಿಂದ ಈ ಪೌರ್ಣಮಿ ದಿನನೇ ಕಾಣಿಸ್ಕೊಳ್ತಕ್ಕಂಥದ್ದು ಚಂದ್ರಗ್ರಹಣ, ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಕಾಣಿಸ್ಕೊಳ್ತಕ್ಕಂಥದ್ದು. ಪೌರ್ಣಮಿ ದಿನ ಏನಕ್ಕಪ್ಪ ಚಂದ್ರಗ್ರಹಣ ಬಂದಾಗ ಅಂದರೆ ಸೌರಮಂಡಲದಲ್ಲಿ ವೈಜ್ಞಾನಿಕವಾಗಿ ತಗೊಂಡ್ರು ಕೂಡ ಅದರಲ್ಲಿರ್ತಕ್ಕಂಥ ಗ್ರಹಗಳ ಒಂದು ಚಲನವಲನದಿಂದ ಗ್ರಹಣ ಕಳಿಸ್ಕೊಳ್ತಕ್ಕಂಥದ್ದು. ಆದರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಇದು ಕೆಂಪು ರಕ್ತವರ್ಣವಾಗಿರ್ತಕ್ಕಂಥದ್ದು ಅನ್ನೋದಕ್ಕೆ ಏನಕ್ಕಪ್ಪ ಇದಕ್ಕೆ ಮೂಲ ಕಾರಣ ಅಂದರೆ, ಸೂರ್ಯ ಅಸ್ತದ ಸಮಯದಲ್ಲಿ ನಮಗೆ ಕೆಲವೊಂದು ಮೋಡಗಳು ಕೆಂಪುಗ ವಾತಾವರಣ ಇರುತ್ತಲ್ಲ, ಹಾಗಾಗಿ ಅದ್ರ ಮೇಲೆ ಆ ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅದು ಕೆಂಪು ವರ್ಣವಾಗಿ ಸಾಯಂಕಾಲ ಸಮಯದಲ್ಲಿ ಪೃಥ್ವಿ ಮೇಲೆ ಆ ಕೆಂಪು ವರ್ಣವಾಗಿ ಪರಿಣಾಮ ಆಗಿರೋದ್ರಿಂದ ರಕ್ತ ವರ್ಣವಾಗಿರ್ತಕ್ಕಂಥ ಚಂದ್ರಗ್ರಹಣ ಅಂತ ಹೇಳ್ಬಿಟ್ರು. ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನ ಯುಟಿಲೈಸ್ ಮಾಡಿಕೊಂಡು ಜ್ಯೋತಿಷಿಗಳಲ್ಲಿ ಕೆಲವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ಕೊಳ್ತಾ ಹೋಗ್ತಾರೆ. ಭಯ ಹುಡ್ಸ್ತಕ್ಕಂಥ ಒಂದು ಕಾಲ ಬಂದ್ಬಿಟ್ಟಿದೆ ಇವಾಗ. ಸಾಮಾನ್ಯಕ ಜಾಲತಾಣಗಳಲ್ಲಿ ಕೆಲವು ಏನಾಗ್ತದೆ ಅಂತಂದರೆ, ಯಥೇಚ್ಛವಾಗಿ ವ್ಯೂವರ್ಸ್ ಕಾಣಿಸ್ಕೊಳ್ಳಿ, ಯಥೇಚ್ಛವಾಗಿ ಒಂದು ಇದಾಗಲಿ ಅನ್ನೋದಕ್ಕೋಸ್ಕರನೇ ಕೆಲವೊಂದು ಈಗ ಇನ್ಸ್ಟಾಗ್ರಾಮ್ ತಗೊಳ್ಳಿ, ಫೇಸ್ಬುಕ್ ತಗೊಳ್ಳಿ, ಕೆಲವೆಲ್ಲ ಅದು ದಯವಿಟ್ಟು ಮಾಡ್ಬೋದು. ನಮ್ಮ ಮಾಧ್ಯಮದ ಮುಖಾಂತರ ನಾವು ಜನತೆಗೆ ತಿಳಿಸೋಕೆ ಇಷ್ಟಪಡೋದು ಏನಂತ ಅಂದರೆ, ಭಯ ಪಡೋದಂತೂ ಅಲ್ಲ. ಇದು ಒಂದು ಒಳ್ಳೆ ಪರ್ವಕಾಲ. ಇದು ಪೃಥ್ವಿ ಮೇಲೆ ಸಾಮಾನ್ಯವಾಗಿ ನಡೀತಾ ಇರ್ತಕ್ಕಂಥದ್ದು, ಸೌರಮಂಡಲದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಶೇಷ ಕೌತುಕ. ಇದು ಪ್ರಕೃತಿಯ ನಿಯಮ, ಒಂದು ಪ್ರಕೃತಿಯಲ್ಲಿ ನಡೀತಕ್ಕಂಥ ಒಂದು ವಿಸ್ಮಯ ಅಂತಕ್ಕಂಥದ್ದು ಇದೆಲ್ಲ. ಯಾರು ಇದನ್ನು ಊಹೆ ಮಾಡಿರೋಕ್ಕೆ ಆಗಿರಲ್ಲ. ಈಗ ನೋಡಿ, ಒಂದೇ ಸರಳ ರೇಖೆಯಲ್ಲಿ 5 ಗ್ರಹಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಇದೆಲ್ಲ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ಆದರೆ ಭಯ ಪಡತಕ್ಕಂಥದ್ದಲ್ಲ. ಇದು ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಯಾರು ಆತಂಕ ಪಡೋದು ಏನು ಬೇಡ. ಮನುಕುಲಕ್ಕೆ ಒಳ್ಳೆದನ್ನೇ ಬಯಸೋಣ. ಯಾವತ್ತೂ ಒಳ್ಳೆ ಮನಸ್ಸಿನಿಂದ ನಾವು ಆಲೋಚನೆ ಮಾಡಿದಾಗ ಒಳ್ಳೆದನ್ನೇ ನಡೀತಾ ಇರುತ್ತೆ. ನಾವು ಕೆಟ್ಟದನ್ನು ಆಲೋಚನೆ ಮಾಡಿಕೊಂಡು ಅಯ್ಯೋ ಕೆಟ್ಟದಾಗುತ್ತೆ ಆದರೆ ಅದಾಗೇ ಆಗುತ್ತೆ. ಆದರೆ ಒಳ್ಳೆ ಥಾಟ್ ಕಡೆಗೆ, ಒಳ್ಳೆ ಮನಸ್ಸಿನ ಕಡೆಗೆ ನಾವು ಹೋದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ಚಂದ್ರಗ್ರಹಣ ಮನುಕುಲಕ್ಕೆ ಬಂದಿರತಕ್ಕಂಥದ್ದು ತುಂಬ ಒಳ್ಳೆಯದೇ ಆಗಿರ್ತಕ್ಕಂಥದ್ದು. ಅಂಥ ಕೆಟ್ಟ ಪರಿಣಾಮಗಳು ಏನು ಬೀರಲ್ಲ. ಆದರೆ ವಾಸ್ತವಿಕವಾಗಿ
ಮುಂದಿನ ದಿನಗಳಲ್ಲಿ ವಾತಾವರಣದಲ್ಲಿ ಕಲುಷಿತ ಆಗ್ತಕ್ಕಂಥದ್ದು, ಸಮುದ್ರಗಳ ಏರುಪೇರುಗಳಾಗ್ತಕ್ಕಂಥದ್ದು, ಪೃಥ್ವಿ ಮೇಲೆ ಕೆಲವೊಂದು ವಿನಾಶಕಾರ ಘಟನೆಗಳು ನಡೀತಕ್ಕಂಥದ್ದು, ಅದು ಸೂಚನೆಗಳು ಮುನ್ಸೂಚನೆ ಕೊಡುತ್ತೆ. ಈಗ ಸಮುದ್ರದ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಉಬ್ಬರಗಳು ಜಾಸ್ತಿ ಆಗ್ತಕ್ಕಂಥದ್ದು, ಪ್ರಕೃತಿ ವಿಕೋಪಗಳು ಆಗ್ತಕ್ಕಂಥದ್ದು, ಬಿಸಿಲು ತಾಪಮಾನ ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಕ್ಕಂಥದ್ದು, ಮಳೆಯ ಒಂದು ಜಲಗಂಡಾಂತರಗಳು ಜಾಸ್ತಿ ಆಗ್ತಕ್ಕಂಥದ್ದು. ಇನ್ನೂ ವಿಚಿತ್ರವಾಗಿ ಹೇಳಬೇಕು ಅಂತ ನಮ್ಮ ಈ ಕೆಲವರು ರಾಜಕೀಯ ವ್ಯಕ್ತಿಗಳೆಲ್ಲ ತಗೊಂಡೋದಾಗ ಮುಂದಿನ ಭಾಗದಲ್ಲಿ ಅದನ್ನು ಮಾತಾಡಿದ ವಿವರಣೆಗೆ ಏನೇನು ಪರಿಣಾಮಗಳಾಗುತ್ತೆ ಪ್ರಕೃತಿ ಮೇಲೆ ಏನೇನು ಅಂತ ತಿಳಿಸ್ತಾ ಹೋಗೋಣ ಜನತೆಗೆ. ಆದರೆ ಇಲ್ಲಿ ಏನಂತ ಅಂದರೆ ವಿಶೇಷವಾಗಿ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಬಂದಿರತಕ್ಕಂಥದ್ದು, ಅದರಲ್ಲೂ ಮಂಗಳವಾರ ದಿನ ಫಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬಂದಿರೋದ್ರಿಂದ ತುಂಬ ಒಳ್ಳೆಯದಾಗಿರ್ತಕ್ಕಂಥದ್ದು. ಯಾವಾಗಾದರೂ ಕೃಷ್ಣ ಪಕ್ಷದಲ್ಲಿ ಏನಾದರೂ ಕಾಣಿಸ್ಕೊಂಡಾಗ ಸ್ವಲ್ಪ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಅನಾನುಕೂಲ ಜರುಗ್ತಕ್ಕಂಥದ್ದು ಬಂಧುಗಳೇ. ಆದರೆ ಈ ಶುಕ್ಲ ಪಕ್ಷದಲ್ಲಿ ಫಾಲ್ಗುಣ ಮಾಸದಲ್ಲಿ ಬಂದಿರತಕ್ಕಂಥ ಈ ಕೇತುಗ್ರಸ್ತ ಚಂದ್ರಗ್ರಹಣ ತುಂಬ ಮನುಕುಲಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು, ಇಡೀ ಲೋಕಕ್ಕೆ ಸುಭಿಕ್ಷಿತವಾಗಿರ್ತಕ್ಕಂಥದ್ದು. ಆದರೆ ವಾತಾವರಣದಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಸೌರಮಂಡಲದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಕ್ಕೆ ಪ್ರತಿಕೂಲ ಪರಿಣಾಮವಾಗಿ ಭೂಮಿ ಮೇಲೆ ನಾವಿರ್ತಕ್ಕಂಥ ಚರಾಚರ ವಸ್ತುಗಳಾಗಲಿ ಮಾನವರಾಗಲಿ ಪ್ರತಿಯೊಬ್ಬರೂ ಕೂಡ ಅದರಿಂದ ಎಫೆಕ್ಟು ನಾವು ತಗೊಳ್ಳೇಬೇಕಾಗುತ್ತೆ.